ಮಾತಂಗಿ ದೇವಿ ಅಂದರೆ ರಾತ್ರಿ ಸಂಚಾರ ಜಾಸ್ತಿ. ಈ ಅಮ್ಮಿಗೆ ಅದಕ್ಕೆ ಅನ್ನೋಕ್ಕೂ ಸಹ ಬಾಕ್ಲು ಹಾಕಂಗಿಲ್ಲ, ಏನಿಲ್ಲ ನೋಡಿ. ಈ ಕಡೆ ಬಾಕ್ಲು ಸಾಕು ಬಾಕ್ಲು ಹಾಕೊಂಡು ಹೊಸದಿಲ್ಲ ಐಟನ್ನು ನೋಡಿ. ಯಾಕಂದರೆ ಈ ಅಮ್ಮ ಪ್ರತಿಯೊಂದು ಸಹ ರಾತ್ರಿ ಸಂಚಾರ ಜಾಸ್ತಿ ಸಮಸ್ಯೆಲ್ಲ ಪ್ರತಿಯೊಂದು ಸಹ ಬಿಗ್ಗರ ಮಕ್ಕಳು ಕೊಡುವಂಥ ದೇವತೆಗಳು. ಏನೇ ಸಮಸ್ಯೆ ಆದರೂ ಸಹ ರಾತ್ರಿ ಹೊತ್ತು ಜಾಸ್ತಿ ಸಮಸ್ಯೆಗಳೆಲ್ಲ ಪ್ರತಿಯೊಂದು ಸಹ ಬಿಗ್ಗರ ಮಕ್ಕಳು ಕೊಡುವಂಥದ್ದು. ಹಗ್ಲಕ್ಕಿಂತ ಹೆಚ್ಚಾಗ ರಾತ್ರಿ ಹೊತ್ತು ಕೆಲಸ ಕಡೆ ಎಲ್ಲ ಜಾಸ್ತಿ ಮಕ್ಕಳು ಕೊಡೋದು ಜಾಸ್ತಿ ಇಲ್ಲಿ. ಯಾಕೆಂದರೆ ಕಾರಣ ಇಸ್ತೇನೆ, ಏನೇ ಸಮಸ್ಯೆ ಇರ್ಬೋದು, ಏನೇ ಪ್ರತಿಯೊಂದೂ ಸಹ ಇರ್ಬೋದು ರಾತ್ರಿ ಹೊತ್ತು ಜಾಸ್ತಿ ಅಮ್ಮಂದು ಬೇಗದ ಮಕ್ಕಳು ಕೊಡೋದು ಜವಾಬ್ದಾರಿ ಅಮ್ಮನ. ಇದು ಏನೇ ಸಮಸ್ಯೆ ಇರ್ಬೋದು, ಗಾಳಿಗಹ ಮಾಟ ತಂಟ ಪೀಡೆ ಪಿಶಾಸಿ ಚೋರಿ ಪ್ರಯೋಗ ಮತ್ತು 108 ಸಮಸ್ಯೆಗಳು, ಗ್ರಹಕತ್ತಿಗಳು ಏನೇ ಇದ್ರೂ ಸಹ ಈ ಅಮ್ಮನ ಕಡೆಯಿಂದಲೇ ಪ್ರತಿಯೊಂದನ್ನು ಸಹ ಬಿಗಡಾಗೋದು. ನೀವು ಯಾವ್ದಾನ ಮನೆಯನ್ನೇ ಅಂಟು ಮುಂಟು ಮೇಲೆ ಇತ್ತು ಅಂದರೆ ಆವಾಗ ಯಾವ ಜೋರು ಸಹ ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ, ಏನಿಲ್ಲ. ಈ ಅಮ್ಮ ಹಂಗಲ್ಲ, ಮನೆಗೆ ಹೋಗುತ್ತೆ ನುಗ್ಗಡೆ ಅದು ಚರ್ಚಿ ಬಿಸಾಕ್ಬಿಟ್ಟು ಬಿಗಡ ಮಾಡ್ಕೊಂಡು ಬರ್ತಾರೆ. ಇವಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಕೈ ಕಾಲು ಬಿದ್ದರೆ ಅಂತ ಆಗಿರ್ಬೋದು, ಬೆನ್ಮೂಳೆ ಸಮಸ್ಯೆ ಆಗಿರ್ಬೋದು, ಚರ್ಮದ ಕಾಣೆ ಆಗೋಂಥ ವಿಚಾರ ಆಗಿರ್ಬೋದು, ಆ ಥರ ನೋಡಿ ಅನೇಕ ಸಂಬಂಧ ಬಿಟ್ಟಂಥ ವಿಚಾರ ಈ ಅಮ್ಮನಿಗೆ ಸಂಬಂಧ ಬಿಡುತ್ತೆ. ಅಂದರೆ ಒಳಕ್ಕೆ ಜೋರು ಚಿಂಗಡಿ ಅಪ್ಪನೇ ಕೊಡ್ತಾಳೆ. ಅದು ಪ್ರಕಾರ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಭಾಗ ಆಗ್ಬಿಟ್ಟು ಇಲ್ಲಿ ಪೂಜೆ ಮಾಡುತ್ತೆ. ಇದು ಪ್ರಕಾರ ರೀತಿಯಾಗಿ ಕೆಲಸ ಮಾಡ್ಕೊಂಡು ಕೊಡುತ್ತೆ. ಅದು ಆಗ್ನೇ ಕೊಡೋದು, ಇದು ಕೆಲಸ ಕಡೆ ಮಾಡ್ಕೊಂಡು ಕೊಡೋದು ಅಷ್ಟೇ. ಒಳಕ್ಕೆ ಉಚ್ಚಂಗತವೆ ಅಂದರೆ ಮಾಯ ಆಗಿ, ಅಂದರೆ ಏನೇ ಸರ್ವ ಸಮಸ್ಯೆ ಇದನ್ನು ಸಹ ಮಾಯ ಆಗ್ಬಿಟ್ಟು ಬೇಗನೆ ಮಕ್ಕಳು ಕೊಡೋದು ದೇವತೆ. ಈ ಅಮ್ಮ ಬಂದ್ಬಿಟ್ಟು ಯಾಮಚಾರ ಮಾತಾಡಂತ ಏನೇ ಇದನ್ನು ಸಹ ಬೇಗನೆ ಮಕ್ಕಳು ಕೊಡುವಂಥ ದೇವತೆ. ಇವಾಗ ಬೀಗ ಹಾಕ್ಬಾರ್ದು ಅಂತ ಹೇಳಿದ್ರು. ಹೌದು. ಇವಾಗ ಯಾವಾಗಾದ್ರೂ ಬೀಗ ಹಾಕಿ ಅದೇನಾರ ಪ್ರಾಬ್ಲಮ್ ಆಗಿರೋ? ಹೌದು ಸರ್, ಪ್ರಾಬ್ಲಮ್ ಆಗೈತೆ. ಯಾಕಂದ್ರೆ ಇದಕ್ಕಿಂತ ಮುಂಚೆಗೆ ಅಮ್ಮಂದು 4 ಕೈಗೆ ಬಿಳಿ ಹಾಕಿದ್ದು ಗೊತ್ತಾಗ ಯಾರು ಬೇಕು ಸಹ ಅವತ್ತು ಯಾರು ಬೇಕು ಸಹ ಮುಚ್ಚಿ ನಾವು ಇದು ಚೈನ್ ಹಾಕಿಟ್ಟು ಕಟ್ಟಿರೋ. ನಾವು ಚೈನ್ ಹಾಕಿಟ್ಟು ಬೀಗ ಹಾಕಿದ್ದು. ಈ ಬೇಗಲ್ಲ ಇನ್ನೊಂದು ಬೀಗ ಚೈನೆ ಕಟ್ಟಾಗುತ್ತೆ. ಬೀಗ ಆ ಮೂಲೆ ಬಿದ್ದಿತ್ತು. ಆವಾಗ ಬೀಗ ಹಾಕಂಗಿಲ್ಲ, ಏನಿಲ್ಲ ಅನ್ನೋದು. ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಇಲ್ಲಗೂ ನಾವು ಹಾಕಿಲ್ಲ. ಲೆಕ್ಕ ಆಗ್ಬೇಕಂದ್ರೆ ಇದು ಬಾಕ್ಲೂ ಸಹ ಇರಲಿಲ್ಲ, ಏನಿಲ್ಲ. ಇಲ್ಲಿ ಯಾರು ಬೇಕು ಸಹ ಹೋಗೋದು, ಯಾವ ಬೇಕು ಸಹ ಪೂಜೆ ಮಾಡ್ಬೋದು, ಯಾವ ಬೇಕು ಸಹ ಅಡುಗೆ ಮಾಡ್ಬೋದು. ಅಂದರೆ ಮಧ್ಯರಾತ್ರಿನೂ ಸಹ ಬಂದು ಸಹ ಪೂಜೆನೂ ಸಹ ಮಾಡ್ಬೋದು. ಅದೇ 24 ಗಂಟೆ ಓಪನ್. ಹೌದು. ನನ್ನ ಅನ್ಮತಿ ಕೇಳ್ಕೊಂಡೆ ಒಳಿಗೆ ಹೋಗಿ ಪೂಜೆ ಮಾಡಬೇಕು ಅಂತ ಕೇಳೋಂಥ ಅವಶ್ಯಕತೆನೂ ಸಹ ಇಲ್ಲ, ಏನಿಲ್ಲ. ಆರಾದ್ರೆ ಒಳಿಗೆ ಹೋಗಿ ಪೂಜೆ ಪುನಸ್ಕಾರನೂ ಸಹ ಮಾಡ್ಬೋದು. ಅದೇ ಇವಾಗ 24 ಗಂಟೆ ಓಪನ್ ಇರುತ್ತೆ, ಬೀಗ ಹಾಕೋದೇ ಇಲ್ಲ. ಇಲ್ಲ. ಓಕೆ, ಬೀಗ ಹಾಕೋದು ಏನಾಗುತ್ತೆ ಸರ್? ಬೀಗ ಹಾಕಂದ್ರೆ ತಾನೇ ಓಪನ್ ಆಗುತ್ತೆ. ಎಲ್ಲ ಒಂದ್ ಕಡೆಗೆ ದಿಕ್ಕಲ್ಲಿ ಬಿದ್ದೋಗಿರುತ್ತೆ. ಈ ತರ ಘಟನೆ ಸಾಕಷ್ಟು ಸಹ ಅನುಭವನೂ ಸಹ ಆಗಿದೆ. ಇವಾಗ ಏನು ಅಂದ್ರೆ ನಾಯಿನೂ ಸಹ ಅಲ್ಲಿ ಸಂಚಾರನೂ ಸಹ ಆಗುತ್ತೆ. ನಾಯಿನೂ ಸಹ ಸಂಚಾರ ಮಾಡ್ಬಿಟ್ಟು ಇಲ್ಲಿ ಹಾಕಿರುವಂಥದ್ದು ಬೇಟೆ ಮಾಡಿರ್ತೀವಲ್ಲ, ಬೇಟೆ ಪೂಜೆ ಮಾಡಿರ್ತೀವಲ್ಲ, ಅಲ್ಲಿ ನಾವು ಕಸರ ಇಕ್ಕಿ ಅಂತ ತೆರಿಗೆ ಪೂಜೆನೂ ಸಹ ಮತ್ತೆ ಒಂದು ಪ್ರಾಣಿ ರೂಪ ಆಗಿ ಅಮ್ಮನೇ ಬಂದರೆ ಅಂತ ಅನ್ಕೊಂಡು ಅದು ಹಾರ ಸೇರ್ಕೊಂಡಿತ್ತು. ಅದಕ್ಕೆ ಪ್ರಾಣಿಗಳಿಗೆ ತೃಪ್ತಿ ಆಯ್ತು ಅಂದ್ರೆ ಗೊತ್ತಾಯ್ತಾ, ಆ ಜನಕ್ಕೆ ಖುಷಿ ಆಯ್ತು ಅಂತ. ಈ ಅಮ್ಮ ಚಿನ್ನ ಬೆಳ್ಳಿ ಒಡವೆ ಪೂಜೆ ಪುನಸ್ಕಾರ ಅಭಿಷೇಕ ಸೀರ ಅಭಿಷೇಕ ಏನು ಕೇಳಲ್ಲ. ಏನೇ ಇದನ್ನು ಸಹ ಒಳಿಗೆ ಕೊಡಿ, ಒಳಿಗೆ ಪೂಜೆ ಕೊಡಿ, ಒಳಿಗೆ ಸೀರ ಅಭಿಷೇಕ ಮಾಡಿ, ಒಳಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಏನೇ ಇದ್ರು ಒಳಿಕೆ. ನಾನೇನೇ ಇದ್ರು ಸಹ ನನ್ನ ಆಹಾರ ಪ್ರಿಯ, ನನಗೆ ಆಹಾರ ಬೇಕು, ನನಗೆ ಬೇಟೆ ಬೇಕು, ಕೋಳಿ ಬೇಕು,
ಕುಡಿಬೇಕು ಈ ತರ ಆಹಾರ ಪ್ರಿಯ ಕೇಳ್ತಾರೆ. ಇವಾಗ ಒಂದ್ರೆ ಏನೇ ಕೆಲಸ ಕಡೆ ಏನಾಗಬೇಕು ಅದು ರಕ್ತ ಬಲಿ ಕೇಳೋ ದೇವತೆ. ಹೌದೌದು, ರಥ ಕೇಳೋಂತ ಬೇಡ. ಅಂದ್ರೆ ಈ ಅಮ್ಮಗೆ ಹೊಟ್ಟೆ ಹಸು ಜಾಸ್ತಿ. ಹೊಟ್ಟೆ ಹಸು ಯಾವುದೇ ಕಾರಣಕ್ಕೂ ಸಹ ಹಿಟ್ಟದಲ್ಲಿ ಹಿಡ್ಕೊಳಕ್ಕೂ ಆಗಲ್ಲ, ಏನಿಲ್ಲ. ಈ ತರ ಯಾವ ತರ ಅಂದ್ರೆ ಒಂದು ಉದಾಹರಣೆ, ಅಮ್ಮ ತಾಯಿ ಏನೇ ಕೆಲಸ ಕಡೆ ಇಲ್ಲಿ ಏನೇ ಅಲ್ಲಿ ಪ್ರತಿಯೊಂದನ್ನು ಸಹ ಅಲ್ಲಿ ನಾವು ಬೇಟೆಗೆ ಹೋಗ್ತೀವಿ, ನಮ್ಮ ಕೆಲಸ ಕಡೆ ಎಲ್ಲ ಮಾಡ್ಕೊಂಡು ಕೊಡಿ, ತೆಳ್ಗೆ ಮಾಡಿಸ್ತೀವಿ ಅಂತ ಅನ್ಕೊಂಡ್ರೆ ತೆಳ್ಗೆ ಮಾಡಿಸ್ಕೊಂಡ್ರೆ ಖಂಡಿತನೂ ಸಹ ಕೆಲಸ ಆಗುತ್ತೆ. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಮಾತಂಗಮ್ಮ ಅನ್ನೋದು ಸಾಕಷ್ಟು ಉಪಯೋಗ ಮಾಡ್ಕೊಂತಾರೆ. ಅಂದರೆ ಮಾತಂಗಮ್ಮ ಅಷ್ಟು ಪವರ್ಫುಲ್ಲು, ಅಂದರೆ ಒಬ್ಬರೇ ಸುತ್ತು ಬರಲ್ಲ ಇಲ್ಲಿ. ಇವಾಗ ಏನೇ ಇರ್ಬೋದು ಅಂದರೆ ಎಷ್ಟೋ ಜನ ಮಾತಂಗಮ್ಮನ ಬಗ್ಗೆ ತಿಳ್ಕೊಂಡಿಲ್ಲ. ಮಾತಂಗಮ್ಮನದು 108 ವಿದ್ಯೆಗಳು ಬರುತ್ತೆ. ಸರಸ್ವತಿ ಮಾತಂಗಮ್ಮನೂ ಸಹ ಬರುತ್ತೆ, ರಾಜ ಮಾತಂಗಿ ಬರುತ್ತೆ, ಉಚಿಸ ಮಾತಂಗಿನೂ ಸಹ ಬರ್ತದೆ, ರಾಜ ಮಾತಂಗಿಯೂ ಸಹ ಬರುತ್ತೆ, ಒಟ್ಟು 9 ನಾನಾ ರೀತಿಯೂ ಸಹ ಬರುತ್ತೆ ಇಲ್ಲಿ. ಅಂದರೆ 9 ನಾನಾ ರೀತಿಯೂ ಅಂತ ನಾವು ಬಂದ್ಬಿಟ್ಟು ಆರಾಧನೆ ಮಾಡ್ತಾರೆ. ರಾಜ ಮಾತಂಗಿ, ಕಾಲರಾತ್ರಿ ಮಾತಂಗಿ ಅಂತ ನಾವು ಆರಾಧನೆ ಮಾಡ್ಕೊಂಡು ಇಲ್ಲಿ ಸರ್ವ ದೋಷ ಬಂದು ಸಹ ಸರ್ವ ದೋಷ ಬಿಗರಾಲಿ ಅನ್ನೋಕ್ಕೂ ಸಹ ನಾವು ಮಾಡ್ಕೊಂಡು ಬಟ್ಟೆ ಅಂತ ವಿಚಾರ. ನನ್ನಿಂದ ಅಲ್ಲ, ನಮ್ಮ ತಂದೆ ಕಾಲಿಂದನೂ ಸಹ ನಡ್ಕೊಂಡು ಬಟ್ಟೆ ಅಂತ ವಿಚಾರ ಇದು. ಕೆಟ್ಟ ಪರಿಸ್ಥಿತಿಗಳು ಸಹ ಏನೇ ಮನೆಯಲ್ಲಿ ಕೆಟ್ಟ ಪರಿಸ್ಥಿತಿಗಳು ಸಹ ಸಂಪೂರ್ಣವಾಗಿ ಬಿಡುಗಡೆ ಆಗಲಿ. ಏನೇ ಯಾಮಚಾರ ಮಾತಾಡಂತ ಕೊಟ್ಟಂತ ಏನೇ ಇದನ್ನು ಸಹ ಸಂಪೂರ್ಣವಾಗಿ ಬಿಡುಗಡೆವಾಗಲಿ. ಐದು ವರ್ಷದಿಂದ ಬಂದು ಹೋಗ್ತಾ ಇದ್ದೀನಿ. ಈಗ ನನಗೆ ಪ್ರೆಸೆಂಟಾಗಿ ಆರೋಗ್ಯ ಸಮಸ್ಯೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ, ಮತ್ತೆ ಬಂದೆ, ಮತ್ತೆ ಏನು ಪ್ರಯೋಜನ ಇಲ್ಲ, ಹಾಸ್ಪಿಟ್ಲಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರವಾಗಿ ತಾಯಿ ಸನ್ನಿಧಿ ಕಡೆ ಪೂಜೆ ಅಂತೇಳಿ ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ. ನನ್ನ ಆರೋಗ್ಯ ಸಮಸ್ಯೆ, ವ್ಯವಹಾರ ಎಲ್ಲವೂ ಸರಿಯಾಗಲಿ ಅಂತೇಳಿ ತಾಯಿನ ಬೇಡ್ಕೋತಾ ಇದ್ದೀನಿ. ಇದರಿಂದ ಸುಮಾರು ಸರಿ ಮಾಡಿಸ್ಕೊಂಡು ಹೋಗಿದ್ದೀನಿ, ಪರಿಹಾರ ಆಗಿದೆ. ಈಗಲೂ ಸಹ ಅದಕ್ಕೋಸ್ಕರ ಹೇಗೆ ಅನಿಸುತ್ತೆ ನಿಮಗೆ ತಡೆ ಪೂಜೆ ಆಗಿದ ತಕ್ಷಣ? ತುಂಬಾ ಪವರ್ಫುಲ್ಲು. ನಮ್ಮ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾಳೆ. ಎಷ್ಟೇ ಕ್ರಿಟಿಕಲ್ ಆಗಿದ್ರೂ ವ್ಯವಹಾರ ಆಗಲಿ, ಆರೋಗ್ಯ ಆಗಲಿ ಎಲ್ಲವೂ 24 ಅವರ್ಸಲ್ಲಿ ತಾಯಿ ಬಿಡುಗಡೆ ಮಾಡಿಕೊಡ್ತಾಳೆ. ಸರ್ವಕ್ಕೂ ಎಲ್ಲ ಒಂಥರ ವೈದ್ಯೆಯಾಗಿ ನಿರ್ವಹಿಸ್ತಾಳೆ. ತಾಯಿ ತುಂಬ ಪವರ್ಫುಲ್ಲಾಗಿ ವ್ಯವಸ್ಥೆ ಮಾಡ್ತಾಳೆ. ಮಾತಂಗಿ ಅಮ್ಮನ ಬಗ್ಗೆ ಮಾತಾಡಬೇಕಂದ್ರೆ ಒಂದು 2 ಮಾತನ್ನು ಹೇಳ್ತೀವಿ. ತಾಯಿ ಮೂಲ ಎಮ್ಮ ದಶಮಹಾಕಾಳಿಯರಲ್ಲಿ ಅವಳು ಒಬ್ಬಳು. ಇಲ್ಲಿ ತಾಯಿ ನೆಲೆಸಿರುವಂಥದ್ದು ಮಾತಂಗಿ ದೇವಿಯ ಮಾತಂಗಿ ದೇವಿಯ ದಶಮಹಾಕಾಳಿಯರಲ್ಲಿ 9 ಅವತಾರಗಳಲ್ಲಿ ಉಚ್ಚಿಷ್ಟ ಚಾಂಡಾಳಿನಿ ಅಂತ ಹೇಳ್ಬಿಟ್ಟು ನೆಲೆಸಿರುವಂಥದ್ದು. ಸರ್ವವನ್ನು ನಿವಾರಣೆ ಮಾಡುವಂಥದ್ದು ಯಾರು? ಉಚ್ಚಂಗಿ ಅಮ್ಮ ಆಜ್ಞೆಯ ಮೇರೆಗೆ ಸರ್ವವನ್ನು ನಿವಾರಣೆ ಮಾಡುವಂಥ ತಾಯಿ ಇವಳು. ಅದಕ್ಕೋಸ್ಕರವಾಗಿ ಈ ತಾಯಿ ತುಂಬ ಪವರ್ಫುಲ್. ಎಂಥ ಕುಷ್ಠರೋಗ ಇರಲಿ ತಾಯಿ ನಿವಾರಣೆ ಮಾಡ್ತಾಳೆ. ಹಾಗಾಗಿ ತಾಯಿಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾಳೆ. ಅವಳ ಆಜ್ಞೆ, ಉಚ್ಚಂಗಿ ಆಜ್ಞೆ ಮೇರೆಗೆ ಈ ಅಮ್ಮ ಕೆಲಸ ಮಾಡುವಂಥದ್ದು. ಇವಳಿಗೆ ತುಂಬ ಬೇಟೆ ತುಂಬ ಪ್ರಿಯವಾದದ್ದು. ಪ್ರಾರ್ಥನೆ ಮಾಡಿದ್ರೆ ತುಂಬ ಸಹಕಾರಿಯಾಗಿ ಕೊಡ್ಬೋದು.